Praise the Lord. Greetings to you all in the name of our Lord and Savior Jesus Christ. Today's Bible verse, Leviticus chapter 26 verse 11. I will live among you in my sacred tent. ಯಾಜಕಕಾಂಡ 26ನೇ ಅಧ್ಯಾಯ 11ನೇ ವಚನ. ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು. ನಮ್ಮ ದೇವರು ಕರ್ತಾದಿಕರ್ತನು, ಸೃಷ್ಟಿಕರ್ತನು, ಎಲ್ಲವನ್ನು ಉಂಟು ಮಾಡಿದಾತನು ಈ ಹೊತ್ತು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು ಎಂಬುದಾಗಿ. ಇಲ್ಲಿ ಈ ಯಾಜಕ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅಂದು ಇಸ್ರಾಯೇಲ್ರಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಯಾಗಿರುವಿರಿ ಎಂಬುದಾಗಿ. ಹೌದು, ದೇವರು ಇಲ್ಲಿ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹು ಸಂತಾನವನ್ನಾಗಿ ನಿಮ್ಮನ್ನು ಹೆಚ್ಚಿಸುವೆನು, ನಿಮಗೆ ಮಾಡಿರ್ತಕ್ಕಂಥ ವಾಗ್ದಾನವನ್ನು ನೆರವೇರಿಸುವೆನು, ನೀವು ಬಹು ದಿವಸದಿಂದ ಇಟ್ಟುಕೊಂಡಿರ್ತಕ್ಕಂಥ ಹಳೆಯ ಧಾನ್ಯವನ್ನು ನೀವು ಊಟ ಮಾಡುವಿರಿ ಮತ್ತು ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನು ನೀವು ತೆಗೆಯುವಿರಿ. ಇಷ್ಟೊಂದು ಆಶೀರ್ವಾದವನ್ನು ದೇವರು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಹೌದು, ನಮ್ಮ ಕರ್ತನ ಪ್ರೀತಿ ಅಪಾರವಾದದ್ದು. ಆತನ ಪ್ರೀತಿ ನಮ್ಮ ಬುದ್ಧಿಗೆ ಎಟುಕಲಾರದಂಥದ್ದು ಪ್ರಿಯರೇ. ಹೌದು, ನಮ್ಮ ದೇವರು ಇಸ್ರಾಯೇಲ್ರ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ಬಯಸಿದ ಆತನು. ಭೂಮಿ ಆಕಾಶಗಳನ್ನು ಸರ್ವಸ್ವವನ್ನು ಸೃಷ್ಟಿಸಿರ್ತಕ್ಕಂಥ ದೇವರು ಈ ಭೂಮಿಗೆ ಬಂದು ಅರಣ್ಯದಲ್ಲಿ ತನ್ನ ಜನರೊಂದಿಗೆ ವಾಸ ಮಾಡಿದನೆಂದರೆ ಇದು ಎಷ್ಟು ಆಶ್ಚರ್ಯಕರವಾದದ್ದು. ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಅಸಂಖ್ಯರಾದ ದೇವದೂತರಿದ್ದಾರೆ, ಕೆರೂಬಿಯರಿದ್ದಾರೆ, ಸೆರಾಫಿಯರಿದ್ದಾರೆ. ಅವರು ನಮ್ಮ ತಂದೆಯಾದ ದೇವರನ್ನು ಸ್ತುತಿಸ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ. ನಮ್ಮ ದೇವರು ಮಹಿಮೆಯ ಸಿಂಹಾಸನದಲ್ಲಿ ಆಸೀನನಾಗಿದ್ದಾರೆ. ಆದರೆ ಅದೆಲ್ಲವನ್ನು ತೊರೆದು ಇಲ್ಲಿ ಐಗುಪ್ತಕ್ಕೂ ಮತ್ತು ಕಾನಾನಿಗೂ ಮಧ್ಯದಲ್ಲಿ ಇರುವ ಅರಣ್ಯದಲ್ಲಿ ನನ್ನ ಜನರ ಮಧ್ಯದಲ್ಲಿ ಬಂದು ವಾಸ ಮಾಡುವೆನೆಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ವಿಮೋಚನ ಕಾಂಡ 25:8 ನಾವು ನೋಡ್ತೇವೆ, ದೇವರು ಮೋಶೆಯನ್ನು ನೋಡಿ ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು, ಒಂದು ಗುಡಾರವನ್ನು ನಿರ್ಮಿಸಬೇಕು ಎಂಬುದಾಗಿ. ಆಗ ದೇವರು ಸಂತೋಷದಿಂದ ಅದರಲ್ಲಿ ಬಂದು ವಾಸ ಮಾಡುವನು ಎಂಬುದಾಗಿ. ಹೌದು, ನಮ್ಮ ದೇವರು ಇಸ್ರಾಯೇಲ್ರನ್ನು ಅಪಾರವಾಗಿ ಪ್ರೀತಿಸಿದನು. ಆದರೆ ಇಸ್ರಾಯೇಲ್ ಜನರು ನಮ್ಮ ದೇವರ ಮೇಲೆ ಗುಣಗುಟ್ಟಿದರು, ದೇವರಿಗೆ ಅವಿಧೇಯರಾದರು. ಕರ್ತನ ಸೇವಕನಾದ ಮೋಶೆಗೆ, ಆರೋನನಿಗೆ ವಿರೋಧವಾಗಿ ಮಾತನಾಡಿದರು, ಅವರ ವಿರೋಧವಾಗಿ ತಪ್ಪುಗಳನ್ನು ಎಣಿಸಿದರು. ಅವರನ್ನು ಅನೇಕ ವೇಳೆಗಳಲ್ಲಿ ಕಲ್ಲೆಸೆದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು. ವಿಗ್ರಹಾರಾಧನೆ ಮಾಡುವವರಾಗಿ ಚಿನ್ನದ ಬಸವನನ್ನು ಉಂಟು ಮಾಡಿಕೊಂಡು ಇದೇ ನಮ್ಮನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದ ದೇವರು ಎಂಬುದಾಗಿ ಹೇಳಿದರು ಪ್ರಿಯರೇ. ಆದಾಗ್ಯೂ ದೇವರು ಅವರನ್ನು ಕೈ ಬಿಡಲಿಲ್ಲ, ಅವರನ್ನು ತೊರೆಯಲಿಲ್ಲ, ಅವರನ್ನು ಪ್ರೀತಿಸುತ್ತಾ ಬಂದರು, ಅವರ ಮಧ್ಯದಲ್ಲಿ ವಾಸಿಸಿದರು, ಅವರಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಒದಗಿಸಿಕೊಟ್ಟರು, ಮನ್ನವನ್ನು ಲಾವಕ್ಕಿಯನ್ನು ಕೊಟ್ಟು ಪೋಷಿಸಿದರು. ಹಗಲಿನಲ್ಲಿ ಅವರಿಗೆ ಮಾರ್ಗ ನಡೆಸಲಿಕ್ಕೆ ಮೇಘಸ್ತಂಭ, ರಾತ್ರಿಯಲ್ಲಿ ಬೆಳಕು ಕೊಡಲಿಕ್ಕೆ ಅಗ್ನಿಸ್ತಂಭವನ್ನು ಅನುಗ್ರಹಿಸಿದರು. ಇಂಥ ಒಳ್ಳೆ ಪ್ರೀತಿಯುಳ್ಳ ದೇವರು ಅಂದು ಆ ಜನರಿಗೆ ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವೆನು ಎಂಬುದಾಗಿ ಹೇಳಿದ ದೇವರು ಈ ಹೊತ್ತು ನನ್ನನ್ನು ಮತ್ತು ನಿನ್ನನ್ನು ಕುರಿತು ಈ ಮಾತನ್ನು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವೆನು ಎಂಬುದಾಗಿ. ಹೀಗಿರುವಾಗ ಯಾವ ದುಷ್ಟ ಜನರಿಗೂ, ಯಾವ ಸೈತಾನನಿಗೂ, ಯಾವ ಸೈತಾನನ ಸಮಾಜದವರಿಗೂ ನಾವು ಅಂಜುವ ಕಾರಣವಿಲ್ಲ. ಯಾಕೆಂದರೆ ಈ ಲೋಕದಲ್ಲಿರುವವನಿಗಿಂತಲೂ ಶಕ್ತನಾಗಿರುವಂಥ ದೇವರು ನಮ್ಮ ದೇವರು. ಆತನೇ ಯೇಸು ಸ್ವಾಮಿ, ಆತನೇ ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮ ದೇವರು ಇಂದು ನನ್ನ ನಿನ್ನ ಹೃದಯದೊಳಗೆ ವಾಸಿಸಲಿಕ್ಕೆ ಬಯಸುವಾತನಾಗಿದ್ದಾನೆ. ನಾನು ನೀನು ಕರ್ತನ ಆಲಯವಾಗಿದ್ದೇವೆ. ಆದ್ದರಿಂದ ನನ್ನ ಪ್ರಿಯ ದೇವಜನರೇ, ಕರ್ತನು ನಮ್ಮೊಳಗೆ ಬಂದು ವಾಸಿಸುವಂತೆ ನಾವು ಆತನನ್ನು ಪ್ರೀತಿಯಿಂದ ಆಹ್ವಾನಿಸಿ ಆತನನ್ನು ಅಂಗೀಕರಿಸಿಕೊಳ್ಳೋಣ. ಆತನು ನಮ್ಮೊಳಗೆ ವಾಸಿಸುವಂತೆ ನಮ್ಮ ಹೃದಯದ ಬಾಗಿಲನ್ನು ತೆರೆಯೋಣ. ಸ್ವಾಮಿ, ನಮ್ಮ ಹೃದಯದಲ್ಲಿ ಬಾ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಗ ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ಬಂದು ಶೂರನಾಗಿದ್ದುಕೊಂಡು ನನ್ನನ್ನು ನಿನ್ನನ್ನು ರಕ್ಷಿಸಿ ನಮ್ಮಲ್ಲಿ ಉಲ್ಲಾಸಿಸುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸೃಷ್ಟಿಕರ್ತನಾದ ದೇವರೇ, ಮಹೋನ್ನತನಾದ ದೇವರೇ, ಸರ್ವವನ್ನು ಉಂಟು ಮಾಡಿದ ಆತನೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಎಲ್ಲವನ್ನು ಉಂಟು ಮಾಡಿದ ಆತನು, ಪರಲೋಕದಲ್ಲಿ ಆಸೀನನಾಗಿರುವ ಆತನು ನೀನಾಗಿದ್ದಾಗ್ಯೂ ದೇವರೇ, ಅಂದು ಇಸ್ರಾಯೇಲ್ರಿಗೆ ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನೆಂಬುದಾಗಿ ಹೇಳಿದ್ದೀಯಲ್ಲಪ್ಪ. ನಿನ್ನನ್ನು ಕೊಂಡಾಡ್ತೇವೆ ಕರ್ತನೆ. ನೀನು ಕೊಟ್ಟ ಮಾತಿನಂತೆ ಅವರ ಮಧ್ಯದಲ್ಲಿ ಬಂದು ವಾಸಿಸಿ ದೇವರೇ, ಅವರಿಗೆ ಬೆಳಕನ್ನು ಕೊಟ್ಟು ಮಾರ್ಗವನ್ನು ತೋರಿಸಿ ಅವರು ತಲುಪಬೇಕಾದ ಸ್ಥಳಕ್ಕೆ ತಲುಪಿಸಿದೆಯಲ್ಲಪ್ಪ. ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ಇವತ್ತು ನಮ್ಮೆಲ್ಲರಿಗೂ ಕೂಡ ಈ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಸ್ವಾಮಿ. ನಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತೇವೆ ದೇವ. ನಮ್ಮೊಳಗೆ ಬಾ ಸ್ವಾಮಿ, ನಮಗೆ ಮಾರ್ಗ ನಡೆಸು, ನಾವು ನಡೆಯಬೇಕಾದ ಮಾರ್ಗವನ್ನು ತೋರಿಸು, ನಾವು ಮಾಡಬೇಕಾದ ಕಾರ್ಯಗಳನ್ನು ತೋರಿಸು ಕರ್ತನೆ. ನಮ್ಮ ಜೊತೆಗೇ ಇದ್ದು ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.